good morning, everybody. I'm so glad to be here this morning to worship the Lord with you and to remember his great sacrifice on the cross of Calvary for each one of us. ಸಹೋದರರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದಲ್ಲಿ ನಿಮ್ಮ ಜೊತೆಯಲ್ಲಿ ಕರ್ತನನ್ನು ಆರಾಧಿಸಲಿಕ್ಕೂ ಮತ್ತು ಆತನ ಶಿಲುಬೆ ಮೇಲೆ ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವುದಕ್ಕೂ ನನಗೆ ಬಹಳ ಸಂತೋಷವಾಗುತ್ತದೆ. We are living in seasons of great turmoil and in sorrow and suffering, isn't it? Sorry, brother? We are living in seasons of great sorrow and turmoil and suffering in these days. ಈ ದಿನಗಳಲ್ಲಿ ನಾವು ಜೀವಿಸುತ್ತಿರುವುದು ಅನೇಕ ತರದ ತೊಂದರೆಗಳು ಮತ್ತು ಹಿಂಸೆಗಳು, ವೇದನೆಗಳ ಮಧ್ಯದಲ್ಲಿ ನಾವು ದಾಟಿ ಹೋಗುತ್ತಾ ಇದ್ದೇವೆ. Chuck Swindoll, who is the great theologian and speaker and Bible teacher, recounts this story in one of his devotional talks. ಒಬ್ಬ ದೇವರ ಸೇವಕರು ತಮ್ಮ ದಿನದಿಂದ ಧ್ಯಾನದಲ್ಲಿ ಅವರು ವೇದ ಪಂಡಿತರು ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. He was telling us about a phone call that he received that he would never forget. ಅವರು ಒಂದು ದಿವಸ ಒಂದು ಫೋನ್ ಕಾಲ್ ಅವರಿಗೆ ಬಂತು, ಅದನ್ನು ಅವರು ಇವತ್ತು ಕೂಡ ನೆನೆಸಿಕೊಳ್ಳುತ್ತಾರೆ. And at the other end of the call was this young woman who was standing on the beach in California. ಕ್ಯಾಲಿಫೋರ್ನಿಯಾ ಒಂದು ಸಮುದ್ರ ತೀರದ ಬಳಿಯಲ್ಲಿ ಆ ಒಬ್ಬ ಹೆಂಗಸು ನಿಂತಿದ್ದಾಳೆ. She has just found out that she has a terminal disease of leukemia. ಆಕೆಗೆ ಈ ಒಂದು ಕ್ಯಾನ್ಸರ್ ಕಾಯಿಲೆಯು ಆಕೆಯನ್ನು ಕಾಡ್ತಾ ಇತ್ತು. Her husband has abandoned her. ಅವರ ಯಜಮಾನರು ಆಕೆಯನ್ನು ಬಿಟ್ಟಿದ್ರು. Her child, who was only 2.5 months old, passed away very recently. ಈಗ ತಾನೇ 2.5 ತಿಂಗಳದ ಆಕೆಯ ಮಗು ಕೂಡ ತೀರಿ ಹೋಗಿತ್ತು. Her friend was recently killed in a car accident. ಆಕೆಯ ಸ್ನೇಹಿತರು ಇತ್ತೀಚಿನ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋಗಿದ್ದರು. And so wave after wave of loss and sorrow was crushing her spirit, and she didn't want to continue for one more day. ವೇದನೆಗಳು, ದುಃಖಗಳು ಒಂದರ ಮೇಲೆ ಒಂದು ಆಕೆಗೆ ಅಪ್ಪಳಿಸುತ್ತಾ ಇದ್ದರಿಂದ ಆಕೆ ಇನ್ನೆಷ್ಟು ಮಾತ್ರಕ್ಕೂ ಈ ಜೀವನದಲ್ಲಿ ಜೀವಿಸುವುದು ಬೇಡವೆಂತೇಳಿ ತೀರ್ಮಾನಕ್ಕೆ ಬಂದಿದ್ದಳು. And she whispered through the phone that she was carrying a loaded gun in her hand, and she was wondering why she shouldn't end her life that very minute. ಆ ದೇವರ ಸೇವಕರ ಜೊತೆಯಲ್ಲಿ ಫೋನಲ್ಲಿ ಆಕೆ ಮಾತನಾಡುತ್ತಾ, ನನ್ನ ಜೀವಿತವನ್ನು ನಾನು ಅಂತ್ಯ ಮಾಡಿಕೊಳ್ಳುತ್ತಿದ್ದೇನೆ, ಬದುಕುವುದಕ್ಕೆ ಏನು ಪ್ರಯೋಜನವಿದೆ ಎಂಬುದಾಗಿ ತನ್ನ ಗನ್ನನ್ನ ತನ್ನ ತಲೆಯ ಹತ್ತಿರ ಆಕೆ ಇಟ್ಟುಕೊಂಡವಳಾಗಿ ಮಾತನಾಡುತ್ತಿದ್ದಳು. You know, there are many people in the world, even though they may not say it, they may be going through this very same emotion. ಈ ದಿನಗಳಲ್ಲಿ ಕೂಡ ನಮ್ಮ ಮಧ್ಯದಲ್ಲಿರುವಂತ ಅನೇಕ ಜನರು ಒಂದು ವೇಳೆ ಅವರು ಹೇಳಿಕೊಳ್ಳದಿದ್ದರೂ ಕೂಡ ಇಂಥ ಒಂದು ಅನೇಕವಾದಂತ ತೊಂದರೆಗಳ ಮಧ್ಯದಲ್ಲಿ ಪ್ರಾಣವನ್ನು ಕಳುಕೊಳ್ಳುವಂತ ಸ್ಥಿತಿಗತಿಗಳಲ್ಲಿ ಅವರು ದಾಟಿ ಹೋಗುತ್ತಿದ್ದಾರೆ. And when you're in such a condition, you know, it is very difficult to think logically and to try and find a way out of my difficulties. ಇಂಥ ಸನ್ನಿವೇಶಗಳಲ್ಲಿ ದಾಟಿ ಹೋಗುತ್ತಿರುವಂತ ಜನರು ಅವರು ಕುಳಿತುಕೊಂಡು ನಿಧಾನವಾಗಿ ಯಾಕೆ ನನ್ನ ಜೀವಿತದಲ್ಲಿ ಈ ಸ್ಥಿತಿಗತಿಗಳು ಬಂದಿದ್ದಾವೆ ಎಂಬುದನ್ನ ಅರಿಯಲಾರದಂತ ಪರಿಸ್ಥಿತಿಯಲ್ಲಿ ಅವರು ದಾಟಿ ಹೋಗುತ್ತಿರ್ತಾರೆ. You know, and sometimes we have a lot of great theology. And you know, we say words like, well, God has a purpose in that, in our suffering, and we will exhaust ourselves, you know, thinking about the logical ways to explain why we are going through such difficulty. ಅನೇಕ ಸಲ ನಾವು ದೈವಶಾಸ್ತ್ರ ಪ್ರಕಾರವಾಗಿ ದೇವರ ವಾಕ್ಯವನ್ನು ತಿಳಿದುಕೊಂಡವರು ಆಗಿ ಅನೇಕ ಸಲ ನಾವು ಅನೇಕವಾದಂತಹ ಒಂದು ವಿಚಾರಗಳನ್ನು ಮಾಡ್ತಾ ಯಾಕೆ ಈ ಪರಿಸ್ಥಿತಿಯಲ್ಲಿ ನಾವು ದಾಟಿ ಹೋಗುತ್ತಿದ್ದೇವೆ ಅನ್ನುವಂತ ಯೋಚನೆಯನ್ನು ಮಾಡಬಹುದು. But the fact is, we are still lying in the hospital bed. We are still standing at the side of the grave. We are still suffering with this weakness in the flesh. These things have not changed. ಆದರೂ ಸಹ
ನಾವು ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿರುವುದಾಗಲಿ, ನಾವು ಕಷ್ಟ ಸಂಕಟಗಳನ್ನು ದಾಟಿ ಹೋಗುವುದಾಗಲಿ, ಇದು ಯಾವುದರಲ್ಲಿಯೂ ನಾವು ಬದಲಾವಣೆಯನ್ನು ಕಾಣುವುದಿಲ್ಲ. And in such situations, we need to be able to rise above and be able to hold on to something solid in our lives. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಈ ಒಂದು ಸ್ಥಿತಿಗತಿಗಳಿಂದ ಮೇಲಕ್ಕೆ ಬಂದವರಾಗಿ ನಾವು ದೇವರ ಕಡೆಗೆ ನೋಡುವವರಾಗಿರಬೇಕು. What is it that you and I are holding on to when the storms of life crash over us? ನಮ್ಮ ಜೀವಿತಗಳು ಇಂಥ ಬಿರುಗಾಳಿಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ ನಾವು ಯಾವುದನ್ನು ಅವಲಂಬಿಸಿ ಅಥವಾ ಹಿಡಿದುಕೊಂಡಿದ್ದೇವೆ? A better way to put it is, who am I holding on to? ನಿಂದೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾನು ಯಾರನ್ನ ಹಿಡಿದುಕೊಂಡಿದ್ದೇನೆ? Those of us who are married may say, I am holding on to my loved one, my husband, my wife. ಒಂದು ವೇಳೆ ಮದುವೆಯಾದಂತ ನಾವು ಹೇಳಬಹುದು, ನನ್ನ ಹೆಂಡತಿಯನ್ನು ನಾನು ಆಶ್ರಯಿಸಿಕೊಂಡಿದ್ದೇನೆ ಅಥವಾ ನನ್ನ ಗಂಡನನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂಬುದಾಗಿ. As children we may say, we are holding on to our parents, they are our hope. ಮಕ್ಕಳು ಹೇಳಬಹುದು, ಇಂಥ ಬಿರುಗಾಳಿಯ ಪರಿಸ್ಥಿತಿಗಳಲ್ಲಿ ನಾನು ನನ್ನ ತಂದೆ ತಾಯಿಗಳನ್ನು ಆಶ್ರಯಿಸಿಕೊಳ್ಳುತ್ತೇನೆ, ಅವರೇ ನನ್ನ ನಿರೀಕ್ಷೆ. As parents we are holding on to our children and saying they are our hope. ತಂದೆ ತಾಯಿಗಳಂತ ನಾವು ಹೇಳ್ಬೋದು, ನಮ್ಮ ಮಕ್ಕಳ ಮೇಲೆ ನಾವು ಆಧಾರ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ. Those of us who have land, we say, oh, that is my hope, I have invested in something. ಒಂದು ವೇಳೆ ನಮಗೆ ಭೂಮಿ ಆಸ್ತಿ ಇರುವುದಾಗಿದ್ರೆ ನಾವು ಹೇಳ್ಬೋದು, ಈ ಭೂಮಿಯು ನನ್ನನ್ನು ಆಶ್ರಯ ಎಂಬುದಾಗಿ. Or we are holding on to political influence, we are holding on to culture, our family background, so many other things, not realizing that everything that we have just named right now, these are all temporal, earthly, and they are prone to change and disappear from our lives. ಒಂದು ವೇಳೆ ನಾವು ನಮ್ಮ ರಾಜಕೀಯ ವ್ಯಕ್ತಿಗಳ ಬೆಂಬಲದಲ್ಲಿರಬಹುದು ಅಥವಾ ನಮ್ಮ ಹಿನ್ನೆಲೆಯ ವಿಷಯದಲ್ಲಿ ನಾವು ಆಶ್ರಯಿಸಿಕೊಂಡಿರಬಹುದು ಅಥವಾ ನಮಗಿರುವಂತಹ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ನಾವೆಲ್ಲದರ ಮೇಲೆ ಆಶ್ರಯಿಸಿಕೊಂಡಿರಬಹುದು. ಆದರೆ ಇವೆಲ್ಲ ಆಶ್ರಯಗಳು ಕೇವಲ ತಾತ್ಕಾಲಿಕವಾದದ್ದು ಎಂಬುದನ್ನು ನಾವು ಮರೆಯಬಾರದು. In this amazing passage of scripture that we read in Hebrews chapter 6, there is one glaring statement that stands out. Verse 18, it is impossible for God to lie. ಈ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ನಾವು ಈಗ ತಾನೇ ಓದಿದಂತ ವೇದ ಭಾಗ, ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯದಲ್ಲಿ ನಾವು ಎಲ್ಲಾ ಪರಿಸ್ಥಿತಿಗಳಲ್ಲಿ 18ನೇ ವಚನದಲ್ಲಿ ಹೇಳ್ತಾರೆ, ನಮಗೆ ನಿರೀಕ್ಷೆ ಇರುವುದಂತದ್ದು ಆಶ್ರಯವಾಗಿರುವಂತಹ ನಿಶ್ಚಲವಾದ ಆಧಾರವನ್ನು ಬಲವಾಗಿ ಹಿಡಿದುಕೊಂಡಿದ್ದೇವೆ ಎಂಬುದಾಗಿ. I want you to look back in your own life and tell me if you have thought, if you can think of anybody who has always kept his word in your life. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಜೀವಿತಗಳಲ್ಲಿ ಯಾವುದಾದರೂ ವ್ಯಕ್ತಿಯು ಒಂದು ಮಾತನ್ನು ಕೊಟ್ಟು ಕಡೆಯವರೆಗೂ ಅದನ್ನು ಉಳಿಸಿಕೊಂಡಿರುವಂತದ್ದು ನೀವು ಹೇಳಬಹುದಾ? Can you think of anything that has remained unchanged in all your life? ನಿಮ್ಮ ಜೀವಿತದಲ್ಲೆಲ್ಲ ಆ ವ್ಯಕ್ತಿಯು ಕೊಟ್ಟ ಮಾತನ್ನ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಮೀರದೆ ನಡೆಕೊಂಡಿರುವಂತದ್ದು ನೆನಪಿಗೆ ಬರುತ್ತದಾ? There is absolutely nothing and no one that has not changed. ನಮ್ಮಲ್ಲಿ ಯಾವ ವ್ಯಕ್ತಿಯು, ನಮ್ಮಲ್ಲಿ ಯಾರು ಕೂಡ ಆ ತರ ನಾವು ಹೇಳಲಿಕ್ಕೆ ಬರುವುದೇ ಇಲ್ಲ. Why is that? Because even if someone gives you a word, a commitment to do something or to say something or to be here or there, circumstances may prevent that person. The person may not be able to do what he has promised to do. ಒಂದು ವೇಳೆ ನಿಮಗೆ ಮಾತು ಕೊಟ್ಟು ನಾನು ನಿಮ್ಮನ್ನು ಯಾವ ಸಮಯದಲ್ಲೂ ಬಿಡುವುದಿಲ್ಲ, ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳಿದರೂ ಕೂಡ ಕಾಲ ಬದಲಾವಣೆಗಳಲ್ಲಿ, ಸನ್ನಿವೇಶಗಳ ಬದಲಾವಣೆಗಳಲ್ಲಿ ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಹೋಗುತ್ತಾರೆ. Even we have changed, isn't it? Our look has changed, our voice has changed, our personality has changed, ನಾವು ಕೂಡ go ahead. ನಾವು ಕೂಡ ಬದಲಾವಣೆ ಆಗಿದ್ದೀವಲ್ಲ, ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗಿದ್ದಾವೆ, ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗಿದೆ, ನಮ್ಮ ದೇಹದಲ್ಲಿ ಬದಲಾವಣೆ ಆಗಿದೆಯಲ್ಲವೇ? Right, today
we have the wonderful facility of putting on a picture when our camera is off. ನಾವು ಈಗ ಚೆನ್ನಾಗಿ ಒಂದು ತಿಳ್ಕೊಳ್ಳೋಣ. ಈಗ ನಮ್ಮ ಕ್ಯಾಮೆರಾ ಆಫ್ ಆಗಿದ್ರು ಕೂಡ ಒಂದು ಒಳ್ಳೆಯ ಚಿತ್ರವನ್ನು ನಾವು ಪ್ರದರ್ಶಿಸುತ್ತೇವಲ್ಲವೇ? We will find the best picture possible, isn't it? Even if it is 5 or 10 years old, we will find the best picture possible to put on the camera rather than something that actually looks like us, isn't it? ನಮ್ಮನ್ನು ನಾವು ತೋರಿಸಿಕೊಳ್ಳುವ ಬದಲು ಅದು 10 ವರ್ಷ ಹಳೆಯದಾಗಿದ್ದಾದ್ರೂ ಒಂದು ಒಳ್ಳೆಯ ಪಿಕ್ಚರ್ ಅನ್ನ ನಾವು ಪ್ರದರ್ಶಿಸುತ್ತೇವೆ. Right? We will not take a picture as soon as we get up out of bed and try to put that picture on the camera. ನಾವು ಎದ್ದ ತಕ್ಷಣ ಒಂದು ಚಿತ್ರವನ್ನು ಕ್ಲಿಕ್ ಮಾಡಿ ಅದನ್ನು ನಾವು ಪ್ರದರ್ಶಿಸುವುದಿಲ್ಲ ಅಲ್ಲವೇ? No, because we want people to have a good impression of us. We want them to, we want to create a right impression about who we are. ಯಾಕಂತ ಹೇಳಿದ್ರೆ ನಾವು ಜನರ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುವಂತವರಾಗಬೇಕೆಂತೇಳಿ ನಾವು ಅಂದುಕೊಳ್ಳುತ್ತೇವೆ. We are actually stating, oh, I wish I was like that picture. I want you to see me like that picture. ಅಂದ್ರೆ ನಾವು ಅಂದುಕೊಳ್ಳುವುದು ಅಂತ ಹೇಳಿದ್ರೆ ಈ ಒಂದು ಚಿತ್ರದಲ್ಲಿ ಇರುವ ಪ್ರಕಾರವಾಗಿ ಜನರು ನನ್ನನ್ನು ಗುರುತಿಸಬೇಕಂತ ಅಂದುಕೊಳ್ಳುತ್ತೇವೆ. But dear brother and sister, we cannot hide the fact that we have actually become darker, we have grown a little fatter, we have become older. All these things we can't hide through the picture, isn't it? ಆದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ನಿಜತ್ವವನ್ನ ನಾವು ಬಚ್ಚಿಡಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಆಗುತ್ತಿರೋ ನಾವು ಇರುವಂತ ರೀತಿ, ನಾವು ನಡ್ಕೊಳ್ಳುವಂತ ರೀತಿಯನ್ನು ನಾವು ಎಷ್ಟು ಮಾತ್ರಕ್ಕೂ ಬಚ್ಚಿಡಲಿಕ್ಕೆ ಆಗುವುದಿಲ್ಲ. We have changed. ನಾವು ಬದಲಾವಣೆ ಆಗುತ್ತೇವೆ. Things are changing around us at breakneck speed. ನಮ್ಮ ಸುತ್ತಮುತ್ತಲಿರುವಂತಹ ಸಂಗತಿಗಳು ಬಹಳ ಬೇಗನೆ ಬದಲಾವಣೆ ಆಗುತ್ತಾ ಇದ್ದಾವೆ. And we are bombarded with information on the internet and on the news that comes right into our living room and into our office, isn't it? ಈ ದಿನಗಳಲ್ಲಿ ನಮಗೆ ಸಿಕ್ಕುವಂತ ಸಮಾಚಾರಗಳು, ತಾಜಾ ನ್ಯೂಸ್ಗಳು ನಮ್ಮ ಮನೆಗಳಲ್ಲಿಯೇ, ನಾವು ಕುಳಿತಿರುವಂತ ಆಫೀಸ್ಗಳಲ್ಲಿಯೇ ನಮಗೆ ಆಟೋಮೆಟಿಕ್ ಆಗಿ ಸಿಗುತ್ತದೆ. There was a time when we used to make a trunk call and we'll sit by the phone to wait 2-3 hours in order for that call to finally connect with the person that we wanted to talk to. ನೆನೆಸಿಕೊಳ್ಳ್ರಿ, ಕೆಲವು ವರ್ಷಗಳಿಂದ 40 ವರ್ಷಗಳ ಹಿಂದೆ ನಾವು ಟ್ರಂಕ್ ಕಾಲ್ ಮುಂದೆ ಕುಳಿತುಕೊಂಡು ಡಯಲ್ ಮಾಡಿದ ನಂಬರ್ಗೆ ನಮಗೆ ಕನೆಕ್ಟ್ ಆಗಬೇಕಾದ್ರೆ ಕೆಲವು ಗಂಟೆಗಳವರೆಗೂ ನಾವು ಕಾಯಬೇಕಾಗಿತ್ತು. We send a telegram across the sea. It may reach after 1 week or 2 weeks. ನಾವು ಟೆಲಿಗ್ರಾಮ್ ಏನಾದ್ರು ಕಳಿಸಿದ್ರೆ ಅದು ಅವರಿಗೆ ಮುಟ್ಟಬೇಕಾಗಿದ್ರೆ ಪರದೇಶದಲ್ಲಿರುವವರಿಗೆ ಒಂದು ವಾರಕ್ಕಿಂತಲೂ ಜಾಸ್ತಿ ಆಗುತ್ತಿತ್ತು. Right. I remember when my grandfather passed away in Kerala and we were in Kuwait. We learned of that, his passing and the funeral. Everything was over 2 days already, and only then we got the telegram saying that he has passed away. ಸಹೋದರ ತಾತ ಅವರು ತೀರಿ ಹೋದಾಗ ಅವರು ಕುವೈಟ್ ಅಲ್ಲಿ ಇದ್ರು. ಇವರಿಗೆ ಇನ್ಫಾರ್ಮೇಶನ್ ಬರೋಷ್ಟೊಳಗಡೆ ಫ್ಯೂನರಲ್ ಎಲ್ಲ ಮುಗಿದು ಹೋಗಿತ್ತು. Right, but today it is not like that. The instant something happens anywhere in the world, it comes into our living room, into our phone. We can't help it. It's already there in our devices, in our information. ಈ ದಿನಗಳಲ್ಲಿ ಸಂಗತಿಗಳು ಬಹಳ ಬದಲಾವಣೆಯಾಗಿದ್ದೇವೆ. ಇವತ್ತು ಏನು ನಡೀತದೆ ಪ್ರಪಂಚದಲ್ಲಿ ಎಂಬುದು ಒಂದು ಕ್ಷಣದ ಹಿಂದೆ ನಡೆದಂತ ವಿಷಯಗಳು ನಾವು ಕುಳಿತಲ್ಲಿಗೆ ಅವು ಬರ್ತಾ ಇದ್ದಾವೆ. And there's a lot of blessing in that. There's no doubt. It's good. But on the other hand, it requires a lot of wisdom to sift through the information and to find out what is accurate, what is correct, what is right, and what is wrong. ಈ ರೀತಿ ನಾವು ಬೇಗನೆ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದೇ, ಲಾಭ ಇದೆ. ಆದ್ರೆ ಅದೇ ಸಮಯದಲ್ಲಿ ನಮಗೆ ಬರುತ್ತಿರುವಂತ ಈ ವಿಷಯಗಳು ಎಷ್ಟರ ಮಟ್ಟಿಗೆ ಸತ್ಯವಾದದ್ದು, ಎಷ್ಟು ಅದರಲ್ಲಿ ಫೇಕ್ ಆಗಿದೆ ಅನ್ನುವುದನ್ನ ಕಂಡುಹಿಡಿಯಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ನಮಗುಂಟಾಗಿದೆ. I cannot depend on the news report because that news report is colored by the attitude and the thinking of the reporter. ಇವತ್ತು ನಮಗೆ ಸಿಕ್ಕುತ್ತಿರುವಂತ ವರ್ತಮಾನಗಳು ಅದು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಎಂಬುದಾಗಿ ನಮಗೆ ಹೇಳುವುದಕ್ಕಾಗುತ್ತದೆ. ಯಾಕಂತ ಹೇಳಿದ್ರೆ ಆ ವರದಿಯನ್ನು ಕೊಡುವಂತವನ ಮನಸ್ಥಿತಿಯ ಮೇಲೆ ಆ ವರದಿಯನ್ನ ಪ್ರಸ್ತುತಪಡಿಸ್ತಾರೆ. Right, in our country, if you read
Deccan Herald or Hindu on one side and Times of India on the other side, you can see two very clear opposing views and two different kinds of information about the same situation that is happening. ನಮ್ಮ ದೇಶದಲ್ಲಿ ಇರುವಂತಹ ಬೇರೆ ಬೇರೆ ವರ್ತಮಾನ ಪತ್ರಗಳನ್ನು ನಾವು ನೋಡಿಕೊಳ್ಳೋಣ. ಒಂದು ಕಡೆ ಟೈಮ್ಸ್ ಆಫ್ ಇಂಡಿಯಾ, ಇನ್ನೊಂದು ಕಡೆ ಹಿಂದೂ ಪೇಪರ್ ಅನ್ನು ಇಟ್ಟುಕೊಂಡು ನಾವು ಓದುವುದಾಗಿದ್ರೆ ನಡೆದಂತ ಒಂದೇ ಘಟನೆಯನ್ನ ವಿವರಣೆ ಮಾಡುವ ರೀತಿ ನಾವು ನೋಡುವಾಗ ಅವೆರಡೂ ಭಿನ್ನವಾಗಿರ್ತವೆ. And with that kind of flood of information and news coming to us, it is so easy for us to be tossed this side and that side, to be tossed with the wind and the waves that are flooding us. ಈ ರೀತಿಯಲ್ಲಿ ಈ ದಿನಗಳಲ್ಲಿ ವಿಷಯಗಳು ತಾರತಮ್ಯ ಮಾಡುತ್ತಾ ನಮ್ಮ ಬಳಿಗೆ ಬರುವಾಗ ನಾವು ಸರಿಯಾದದನ್ನು ತಿಳ್ಕೊಳ್ಳದೆ ಗಾಳಿಯನ್ನು ಬಡಿಯುವಂತ ರೀತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ಆ ಒಂದು ಅನುಮಾನಗಳಲ್ಲಿ ನಾವು ದಾಟಿ ಹೋಗುತ್ತಾ ದಿನಗಳಿದಾಗಿದ್ದಾವೆ. Apostle Paul in Ephesians 4:14, he says, being tossed back and forth by the waves, blown here and there by the wind of teaching, and by the cunning and craftiness of men in their deceitful scheming. ಪೌಲನು ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ, ಈ ದಿನಗಳಲ್ಲಿ ನಾವು ಅನೇಕ ತರದಂತ ಬೋಧನೆಗಳಿಂದ ಇತ್ತಿಂದ ಅತ್ತ ಒಡಿಸಿಕೊಂಡು ಹೋಗುವವರಾಗಿ ಬಿರುಗಾಳಿಯಲ್ಲಿ ನಾವು ಸಿಕ್ಕಿದವರಾಗಿ ಯಾವುದೇ ನೆಲೆ ಇಲ್ಲದಂತ ಬೋಧನೆಗಳಲ್ಲಿ ನಾವು ಇದ್ದೇವೆ ಎಂಬುದಾಗಿ. So the writer to the Hebrews gives us this beautiful picture of this huge vessel, a ship that is in the water, in the deep water. ಒಂದು ನೀರಿನ ಆಳದಲ್ಲಿ ಒಂದು ಉತ್ತಮವಾದಂತಹ ಹಡಗನ್ನ ಚಿತ್ರಿಸಿದನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. And this ship is subject to two things, the wind above and the waves beneath. ಈ ಒಂದು ಹಡಗು ಎರಡರ ಮೇಲೆ ಆಧಾರಗೊಂಡಿರ್ತದೆ. ಮೇಲೆ ಒಡೆಯುವಂತ ಗಾಳಿ, ಬೀಸುವಂತ ಗಾಳಿ, ಕೆಳಗಡೆ ನೀರಿನ ಅಲುಗಾಡಿಕೆಯ ಮೇಲೆ ಅದು ಆಧಾರವಾಗಿರ್ತದೆ. Both these elements are unstable. ಈ ಎರಡು ವಿಷಯಗಳು ಕೂಡ ಅವು ಸ್ಥಿರವಾದದ್ದಲ್ಲ. They are not solid. ಅವು ಗಟ್ಟಿಯಾದಂತ ವಸ್ತುಗಳು ಅಲ್ಲ. They change the shape. ಅವು ಹಡಗನ್ನ ಬದಲಾಯಿಸುವಂತವುಗಳಾಗಿರ್ತವೆ. There's no fixed direction in which they move. ಇವುಗಳನ್ನ ಹಡಗನ್ನ ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಇವು ಸ್ಥಿರವಾಗಿ ಸಹಾಯ ಮಾಡುವುದಿಲ್ಲ. And both of them are extremely powerful. ಅವು ಎರಡೂ ಬಹಳ ಬಲವಾಗಿರುತ್ತವೆ. They are huge. ಅವು ಬಹಳ ದೊಡ್ಡವು. And this ship, no matter how big that ship is, it is subject to the power and the force of the wind above and the wave beneath. ಹಡಗು ಎಷ್ಟು ಭದ್ರವಾಗಿ ಬಲವಾಗಿ ಕಟ್ಟಲ್ಪಟ್ಟಿದ್ರೂ ಕೂಡ ಅದು ಮೇಲೆ ಬೀಸುವ ಗಾಳಿಯ ಮೇಲೆಯೂ ಕೆಳಗಡೆ ಹರಿಯುತ್ತಿರುವಂತ ನೀರಿನ ಮೇಲೆಯೂ ಅದು ಆಧಾರಗೊಂಡಿರುತ್ತವೆ. And the only way the ship can be stable, and we're talking about a ship, in those days when the Bible was written, when the book of Hebrews was written, the only way that ship can be stable is if there is something so weighty, so strong that can stabilize the ship. ಇಬ್ರಿಯ ಗ್ರಂಥಕರ್ತನು ಇಲ್ಲಿ ಬರೆಯುತ್ತಿರುವಂತಹ ದಿನಗಳಲ್ಲಿ ಇದ್ದಂತ ಆ ಒಂದು ಹಡಗುಗಳ ಪರಿಸ್ಥಿತಿಯನ್ನು ನೋಡುವುದಾಗಿದ್ದರೆ ಅದು ಎಷ್ಟು ಬಲವಾಗಿ ಅದು ಹೇಗಿದ್ದರೂ ಕೂಡ ಆ ಹಡಗನ್ನ ನಿಯಂತ್ರಿಸುವಂತ ಒಂದು ಲಂಗರವಿತ್ತು. And that is the method of stabilizing that ship is to use an anchor. The method of stabilizing is to use an anchor. Brother, did you get that? Yeah, brother, repeat it, brother. I couldn't get. Okay, the way to stabilize the ship and to hold it in the midst of this tossing wind and waves is to use an anchor. ಸೊ ಹೀಗೆ ಗಾಳಿಯಿಂದಲೂ ನೀರಿನಿಂದಲೂ ಬಡಿಸಿಕೊಂಡು ಹೋಗುವಂತ ಆ ಒಂದು ಹಡಗನ್ನು ನಿಯಂತ್ರಿಸುವಂತದ್ದು ಲಂಗರವಾಗಿತ್ತು. This anchor is like a heavy metal iron cast with two hooks, one on each side, and it weighs a huge amount, and this anchor is cast deep into the sea.
ಈ ಲಂಗರ ಅನ್ನುವಂಥದ್ದು ಎರಡು ಘನವಾದ ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾಗಿ ಮೆಟಲ್ನಿಂದ ಅದು ಎರಡು ಕಡೆಗಳಲ್ಲಿಯೂ ಒಂದು ಭಾರವನ್ನು ತಡೆಯುವಂತದ್ದಾಗಿ ಸಮುದ್ರದ ಆಳಕ್ಕೆ ಅದನ್ನು ಬಿಡ್ತಾ ಇದ್ರು. And as it drops deep into the sea, it hits the ground and it drags along the bed of the sea. ಮತ್ತು ಈ ಲಂಗರು ಆ ಸಮುದ್ರದ ತಳದಲ್ಲಿ ಅದು ನೇತಾಡುತ್ತಾ ಹಡಗನ್ನು ಎಳೆದುಕೊಂಡು ಹೋಗುತ್ತಿತ್ತು. Until it comes to this huge rock. Excuse me, once more. Until the anchor comes to a huge rock. ಮತ್ತು ಈ ಒಂದು ಲಂಗರ ಆ ಒಂದು ಬಂಡೆಗೆ ಬಡಿಯುವವರೆಗೂ ಹಡಗನ್ನು ಎಳೆದುಕೊಂಡು ಹೋಗುತ್ತಿತ್ತು. And it comes and hits against that rock, and the rock stops it from moving. ಮತ್ತು ಯಾವಾಗ ಈ ಲಂಗರು ಆ ಒಂದು ಬಂಡೆಗೆ ಬಡಿಯುತ್ತದೋ ಆಗ ಅಲ್ಲಿ ಹಡಗು ನಿಲ್ಲುತ್ತಿತ್ತು. And the force or the weight of that rock, which is deeply embedded into the seabed, actually gets transmitted all the way to the ship, way up in the sea, and the ship stops. ಹೀಗೆ ಲಂಗರು ಅದು ಬಂಡೆಗೆ ಅಪ್ಪಳಿಸಿ ಅದರ ಒಂದು ವರ್ತಮಾನವನ್ನು ಹಡಗಿಗೆ ಕಳಿಸುವಾಗ ಹಡಗು ತಾನು ಭದ್ರವಾಗಿ ನೀರಿನ ಮೇಲೆ ನಿಲ್ಲುತ್ತಿತ್ತು. And once that anchor is firm and the ship is stable, the ship can defend against the wind and against the waves. ಮತ್ತು ಯಾವಾಗ ಆ ಲಂಗರು ಬಲವಾಗಿ ಆ ಬಂಡೆಗೆ ಆತುಕೊಳ್ಳುತ್ತದೋ ಆಗ ಆ ಒಂದು ಹಡಗು ಭದ್ರವಾಗಿ ನಿಲ್ಲುತ್ತಿತ್ತು. No matter how strong the wind, how powerful the waves, that ship is anchored to something that is stronger than the sea and the wind. It is anchored to the seabed. It will not move. ಗಾಳಿ ಎಷ್ಟು ಬಲವಾಗಿ ಬೀಸಿದರೂ, ಸಮುದ್ರದ ಅಲೆಗಳು ಎಷ್ಟು ಜೋರಾಗಿ ಅಪ್ಪಳಿಸಿದರೂ, ಆ ಒಂದು ಲಂಗರ ತನ್ನ ಬಲವಾದಂತ ಒಂದು ಇದರ ಮೇಲೆ ಆಧಾರಗೊಂಡಿರುವುದರಿಂದ ಹಡಗು ಎಷ್ಟು ಮಾತ್ರಕ್ಕೂ ಅಲುಗಾಡುತ್ತಿರಲಿಲ್ಲ. My brother, my sister, can this be said of you? ನನ್ನ ಪ್ರಿಯ ಸಹೋದರ ಸಹೋದರಿ, ಈ ವಿಷಯದಲ್ಲಿ ನಾವು ಆಲೋಚನೆ ಮಾಡೋಣವೇ? Can this be said of you? ಈ ಒಂದು ವಿಷಯವನ್ನು ನನ್ನ ಮತ್ತು ನಿನ್ನ ವಿಷಯದಲ್ಲಿ ಹೇಳಬಹುದೇ? Are you anchored firm so that when this wave of sorrow and pain and loss and heartbreak come through your life, you are anchored deep with something? ನಮ್ಮ ವಿಷಯದಲ್ಲಿ ನಾವು ಹೀಗೆ ಯೋಚಿಸಬಹುದಾ? ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಸಂಕಟಗಳು, ಕಣ್ಣೀರು, ದುಃಖಗಳು, ಸುತ್ತಮುತ್ತಲಿನ ನಮ್ಮನ್ನು ಅಲುಗಾಡಿಸುವಂತ ಸಂಗತಿಗಳು ಬಂದರೂ ಕೂಡ ನಾನು ಲಂಗರವಾಗಿ ದೇವರಲ್ಲಿ ಆಧಾರಗೊಂಡಿದ್ದೇನೆಂಬುದಾಗಿ. Let us go into the passage and find out what is this anchor. ಈಗ ನಾವು ವೇದ ಭಾಗಕ್ಕೆ ಬಂದು ಈ ಲಂಗರ ಎಂದರೆ ಏನೆಂಬುದನ್ನ ನಾವು ಆಲೋಚನೆ ಮಾಡೋಣ. First of all, in verse 13 to 15, he gives us an example of what God himself did. ವಚನ 13ರಿಂದ 15ರಲ್ಲಿ ದೇವರು ತಾನೇ ಏನು ಮಾಡಿದ ಎಂಬುದನ್ನ ವಿವರಣೆ ಮಾಡಿದೆ. The anchor is hope, and God gives us the example of Abraham and the hope that he gives to this man Abraham. ಈ ಲಂಗರ ಅಂದರೆ ಅದು ಆತನು ನಿರೀಕ್ಷೆಯನ್ನು ಕೊಟ್ಟಿದ್ದನು. ಆ ನಿರೀಕ್ಷೆ ಅಬ್ರಹಾಮನಿಗೆ ದೇವರು ಕೊಟ್ಟಿದ್ದನು. You know, the epistle to the Hebrews is written to the Jews, isn't it? It's written to Jews who desired to become Christians or who had already become Christians, and they were having second thoughts about their faith. That is why there is so much of reference to the Old Testament in the book of in this epistle. ಈ ಇಬ್ರಿಯರಿಗೆ ಬರೆದ ಪತ್ರ ನಮಗೆ ಗೊತ್ತಿರುವ ಹಾಗೆ ಇಬ್ರಿಯ ಹಿನ್ನೆಲೆಯಿಂದ ಕ್ರೈಸ್ತರಾದವರಿಗೆ ಅಥವಾ ಇಬ್ರಿಯರಿಂದ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಈ ಜನರು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ವಿಷಯಗಳನ್ನು ಅವರು ತಿಳ್ಕೊಳ್ಳಬೇಕಾದ್ರೆ ಅನೇಕ ಹಳೆ ಒಡಂಬಡಿಕೆ ಸಂಗತಿಗಳನ್ನು ಇಲ್ಲಿ ಪೌಲನು ತಿಳಿಸುತ್ತಾ ಈ ಒಂದು ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. So the writer to the Hebrews
finds it appropriate to deal, to give them the example of Abraham, their father, their leader. ಈ ಇಬ್ರಿಯರಿಗೆ ಅವರ ಮೂಲ ಪಿತೃವಾದಂತ ಅಥವಾ ನಾಯಕನಾದಂತ ಅಬ್ರಹಾಮನ ಒಂದು ನಿದರ್ಶನವನ್ನ ಈ ಬರಹಗಾರನು ನೀಡುತ್ತಾ ಇದ್ದಾನೆ. If he can convince them of how God dealt with Abraham, he can point his readers to Christ and say, look, just like Abraham put his trust, you can also put your trust in ಒಂದು ವೇಳೆ Christ. ಈ ಪತ್ರವನ್ನು ಓದಿದಂತ ಈ ಇಬ್ರಿಯರು ದೇವರು ಯಾವ ರೀತಿಯಲ್ಲಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿ ನಡೆದುಕೊಂಡನು ಎಂಬುದನ್ನು ತಿಳಿದುಕೊಳ್ಳುವುದಾಗಿದ್ದರೆ ಅವರು ಕೂಡ ಈ ದಿನಗಳಲ್ಲಿ ಹೇಗೆ ದೇವರು ನಮ್ಮನ್ನ ನಡೆಸುತ್ತಾನೆಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯತೆ ಇತ್ತು. In Genesis chapter 12, we read that God told Abraham, you need to leave your father's house, leave your family, leave your people, and come away to the land that I'm going to show you. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದು, ಅಬ್ರಹಾಮನೇ, ನಿನ್ನ ಸ್ವಂತ ತಂದೆ ತಾಯಿಗಳ ಮನೆಯನ್ನು, ಸ್ವಂತ ಊರನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ಆತನನ್ನು ಕರೆದನು. Today if we have to leave, it's not very difficult, because immediately through WhatsApp, through video, through Zoom, we can immediately contact our parents, our relatives, our friends. We can pack all our belongings and send it through packaging. It's very easy to move. It's not very difficult, right? We know, we can look in advance where we are going, even through Google Earth. Exact house that you're going to live in, you can make out. It is not difficult at all to shift. ಈ ದಿನಗಳಲ್ಲಿ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದು ಅಷ್ಟು ಕಷ್ಟವೆನಿಸೋದು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ವಾಟ್ಸಪ್ಸ್ ಇದ್ದಾವೆ, ಗೂಗಲ್ ಮೂಲಕವಾಗಿ ಯಾವ ಸ್ಥಳಕ್ಕೆ ಅಲ್ಲಿ ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಇದೆಲ್ಲವೂ ನಮಗೆ ಬಹಳ ಬೇಗನೆ ವಿಷಯಗಳು ಗೊತ್ತಾಗುತ್ತವೆ. But put yourself in Abraham's shoes. ನೀವು ಅಬ್ರಹಾಮನ ದಿನಗಳನ್ನು ನೀವು ಇದ್ದೀರಂತೆ ನೆನೆಸಿಕೊಳ್ಳ್ರಿ. At the age of 75. 75 ವರ್ಷ ಆಗಿದೆ. At the age of 75, God is telling him, Abraham, please get up and move out, and he doesn't even know where he is going. I'm going to show you that land, is what God told him, and he has to just move out in faith. ಅಬ್ರಹಾಮನು 75 ವರ್ಷದವನಾಗಿದ್ದಾಗ ದೇವರು ಅವನನ್ನು ಕರೆದು, ನಾನು ತೋರಿಸುವ ದೇಶಕ್ಕೆ ಹೋಗು, ಎಲ್ಲಿಗೆ ಹೋಗ್ತೀನಂತೆ, ಎಲ್ಲಿ ಕಳಿಸ್ತೀನಂತೆ ಕೂಡ ದೇವರು ಅವನಿಗೆ ತಿಳಿಸಲಿಲ್ಲ. ಆದರೆ ದೇವರು ಅವನಿಗೆ ಕೊಟ್ಟ ಮಾತು, ನೀನು ಈ ದೇಶವನ್ನು ಬಿಟ್ಟು ಹೋಗು ಎಂಬುದಾಗಿ. Abraham would have had to learn the language of the people. ಒಂದು ವೇಳೆ ಅಬ್ರಹಾಮನಿಗೆ ಆ ದೇಶ ಜನರ ಭಾಷೆ ಗೊತ್ತಿರ್ಲಿಕ್ಕಿಲ್ಲ. He has to get used to new customs. ಅಲ್ಲಿನ ಹೊಸ ಪದ್ಧತಿಗಳು. He is actually going into the land of other people, and God is saying, I'm going to give you this land. ದೇವರು ಅವನನ್ನ ತಾನು ಗೊತ್ತಿಲ್ಲದಂತ ದೇಶಕ್ಕೆ ಕರ್ಕೊಂಡೋಗಿ ಆತನ ಹೇಳ್ತಾ ಇದ್ದಾನೆ, ಈ ದೇಶವನ್ನು ನಿನಗೆ ಕೊಡ್ತೀನಿ ಎಂಬುದಾಗಿ. And above all else, he is saying, I'm going to give you descendants as the sand of the sea and as the stars of the heavens. ಅಷ್ಟು ಮಾತ್ರವಲ್ಲದೆ ಆತನು ನಿನಗೆ ಪುತ್ರ ಸಂತಾನವನ್ನು ಕೊಡ್ತೀನಿ, ನಿನ್ನ ಜನರು ಸಮುದ್ರ ತೀರದ ಉಸುಬಿನಷ್ಟಾಗುತ್ತಾರೆ ಎಂಬುದಾಗಿ. That took great faith, dear beloved. ಇಲ್ಲಿ ದೇವರು ಅವನಿಗೆ ಒಂದು ದೊಡ್ಡವಾದಂತ ದೇವರ ಕಾರ್ಯವನ್ನು ಮಾಡಬೇಕಾದ್ರೆ ನಂಬಿಕೆಯು ಅವನಿಗೆ ಬೇಕಾಗಿತ್ತು. And God kept on promising these promises. Genesis 12, Genesis 13, Genesis 15, Genesis 17. The promise was constantly assured. Abraham, trust me, I'm going to bless you. ಅಬ್ರಹಾಮನಿಗೆ ದೇವರು ಈ ವಾಗ್ದಾನವನ್ನು ಮಾಡಿದಾತನು ಈ ವಾಗ್ದಾನವನ್ನು 12ನೇ ಅಧ್ಯಾಯದಲ್ಲಿಯೂ 13ನೇ ಅಧ್ಯಾಯದಲ್ಲಿಯೂ 15ನೇ ಅಧ್ಯಾಯದಲ್ಲಿಯೂ 17ನೇ ಅಧ್ಯಾಯದಲ್ಲೂ ಪದೇ ಪದೇ ಅಬ್ರಹಾಮನ ಜೊತೆಗಿದ್ದು ತಾನು ಮಾಡಿದ ವಾಗ್ದಾನವನ್ನು ಮರಳಿ ಮರಳಿ ತಿಳಿಸುತ್ತಿದ್ದನು. Abraham waited 24 years till age 99 to get the final promise, and finally at the age of 100 he gets his promise. ದೇವರು ತಾನು ಮಾಡಿದ ವಾಗ್ದಾನವನ್ನು ಅಬ್ರಹಾಮನು ಹೊಂದಬೇಕಾಗಿದ್ದರೆ 24 ವರ್ಷಗಳ ಕಾಲ ಕಾಯುತ್ತಾ ಇದ್ದು ಆತನು 99ನೇ ವರ್ಷದವನಾದಾಗ ದೇವರು ಕೊನೆಯ ಬಾರಿ ಅವನಿಗೆ ವಾಗ್ದಾನವನ್ನು ಮರುಕಳಿಸಿ ಹೇಳಿ ಆತನು 100 ವರ್ಷದವನಾದಾಗ ಆ ವಾಗ್ದಾನವನ್ನು ಅವನಲ್ಲಿ ನೆರವೇರಿಸಿದನು. And then in Genesis 22, approximately
say 15 years later, when Isaac is a young teenager, or say he's any age between 15 to 30, he's a young man. God tells Abraham, now I want you to sacrifice this boy. ದೇವರು ಅಬ್ರಹಾಮನಿಗೆ 22ನೇ ಅಧ್ಯಾಯದಲ್ಲಿ ಈಸಾಕನು ಒಂದು ಯೌವನಸ್ಥನಾಗಿದ್ದ ಸಮಯದಲ್ಲಿ, ಬಹುಶಃ 15ರಿಂದ 30 ವರ್ಷದ ಈ ಮಧ್ಯದಲ್ಲಿ ದೇವರು ಅವನಿಗೆ ಇನ್ನೊಂದು ಪರೀಕ್ಷೆಯನ್ನು ಕೊಟ್ಟ. ನಾನು ನಿನಗೆ ಕೊಟ್ಟಂತ ಒಬ್ಬನೇ ಮಗನನ್ನ ನನಗೋಸ್ಕರವಾಗಿ ನಾನು ತೋರಿಸುವ ಸ್ಥಳದಲ್ಲಿ ಯಜ್ಞವಾಗಿ ಅರ್ಪಿಸಬೇಕೆಂಬುದಾಗಿ. And in Genesis 22 we read, immediately Abraham got up, he went, and he was ready to sacrifice his son unless the angel of the Lord had stopped him. That is none other than the Lord Jesus Christ. Please remember that. 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಹ್ಮನಿಗೆ ಹೇಳಿದ ಮೇರೆಗೆ ಅಬ್ರಾಹ್ಮನು ಏನೂ ಮಾತಾಡದೆ ತನ್ನ ಮಗನನ್ನು ಕರೆದುಕೊಂಡೋಗಿ ಆ ಮೋರಿಯ ಬೆಟ್ಟದಲ್ಲಿ ತನ್ನ ಮಗನನ್ನು ಸಾಯಿಸುವುದಕ್ಕೋಸ್ಕರವಾಗಿ ಆತನು ಕತ್ತಿಯನ್ನು ಎತ್ತಿ ದೇವದೂತನು ಆತನನ್ನ ತಡೆಯುವವರೆಗೂ, ಅಂದರೆ ಅಲ್ಲಿ ಬಂದಂತ ದೇವರ ದೂತನು ಬೇರೆ ಯಾರು ಅಲ್ಲ, ಆತನು ಯೇಸು ಕ್ರಿಸ್ತನೇ, ಅಲ್ಲಿಯವರೆಗೂ ಅವನು ತನ್ನ ಮಗನನ್ನು ಸಾಯಿಸಲಿಕ್ಕೂ ಸಿದ್ಧನಿದ್ದನು. And in Genesis chapter 22 and verse 15, this angel of the Lord, called the angel of the Lord, we know that it is the Lord Jesus Christ. He said, I swear by myself that because you have done this and you have not withheld your son, your only son, I will surely bless you and make your descendants as numerous as the stars in the sky and as the sand in the seashore. ಅಲ್ಲಿ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅಬ್ರಹಾಮನನ್ನು ತಡೆದು ಹೇಳ್ತಾನೆ, ನೀನು ನನ್ನ ಮಾತನ್ನು ಕೇಳಿ ನಿನ್ನ ಮಗನನ್ನು ನನಗೋಸ್ಕರವಾಗಿ ಯಜ್ಞ ಮಾಡಲಿಕ್ಕೆ ಹಿಂದೆಗೆದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತಾನವನ್ನು ಸಮುದ್ರದ ಉಸುಬಿನಷ್ಟು ಮಾಡುತ್ತೇನೆಂಬುದಾಗಿ ದೇವರು ಮಾತು ಕೊಟ್ಟ. Beloved, God's word is filled with promises of who God is and what God has intended for you and for me. ಪ್ರಿಯರೇ, ದೇವರ ವಾಕ್ಯವು ಇಂಥ ಅನೇಕ ದೇವರ ವಾಗ್ದಾನಗಳಿಂದ ತುಂಬಿದ್ದು ನನಗೂ ಮತ್ತು ನಿನಗೂ ಆತನು ಏನೆಲ್ಲ ಮಾಡುತ್ತಾನೆ ಎಂಬುದನ್ನ ಈ ವಾಕ್ಯದಿಂದ ಆತನು ಬರೆಸಿಟ್ಟಿದ್ದಾನೆ. The same God who promised Abraham at that moment, and he said, I swear by myself, is the same God who has written the scriptures for you and for me, and all his promises are yes and amen. ಪ್ರಿಯರೇ, ಯಾವ ದೇವರು ಅಬ್ರಹಾಮನನ್ನ ಆಶೀರ್ವದಿಸಿ ವಾಗ್ದಾನವನ್ನು ಕೊಟ್ಟು ನಾನು ಮಾತು ಕೊಡುತ್ತೇನೆ, ನಿನ್ನ ಸಂತತಿಯನ್ನ ಉಸುಬಿನಷ್ಟು ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ದ ದೇವರು, ಅದೇ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನಗೂ ನನಗೂ ಈ ವಾಗ್ದಾನವನ್ನು ಕೊಟ್ಟು ಆತನು ನೆರವೇರಿಸಲಿಕ್ಕೆ ಸಿದ್ಧನಿದ್ದಾನೆ. God swore by himself because there was nobody greater than himself to swear. ಯಾಕಂತ ಹೇಳಿದ್ರೆ ದೇವರು ನೋಡಿರ್ಲಿ, ದೇವರು ತಾನೇ ತನ್ನ ಆಣೆಯನ್ನಿಟ್ಟು ಆತನು ಮಾತು ಕೊಟ್ಟನು. ಯಾಕಂದ್ರೆ ದೇವರು ತನಗಿಂತಲೂ ಬೇರೆಯವರ ಆಣೆಯನ್ನು ಆತನು ಇಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿ ಆತನೇ ದೊಡ್ಡವನು. What is the purpose of this swearing? ಈ ಒಂದು ಆಣೆ ಇಡುವುದರ ಉದ್ದೇಶ ಏನು? When two people have a dispute or a doubt about one another. ನೋಡ್ರಿ, ಯಾರಾದ್ರೂ ಇಬ್ಬರ ಮಧ್ಯದಲ್ಲಿ ಜಗಳ ಆಯ್ತು ಅಥವಾ ಒಬ್ಬರ ವಿಷಯದಲ್ಲಿ ಇನ್ನೊಬ್ಬರಿಗೆ ಸಂಶಯ ಬಂತು. Two people are saying two different things. ಇಬ್ಬರು ಬೇರೆ ಬೇರೆ ವಿಷಯಗಳನ್ನ ಅವರು ಮಾತಾಡ್ತಾ ಇದ್ದಾರೆ. Right? How to settle this dispute? ಈ ಒಂದು ಜಗಳವನ್ನ ಇತ್ಯರ್ಥ ಮಾಡುವುದು ಹೇಗೆ? Make an oath. Swear that what you are saying is correct. ಆಗ ನಾವು ಹೇಳ್ತೀವಿ, ನೀನು ಹೇಳಿದಂತ ಮಾತುಗಳು ಸರಿ ಇದೆ ಎಂಬುದಾಗಿ ಆಣೆ ಇಡು ಎಂಬುದಾಗಿ. Make a covenant. ಅವರ ಮಧ್ಯದಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. And when you do that, when you make a promise, a covenant, you have to accept it and the argument is solved. ಅಲ್ಲಿ ನೀವು ನಾವೀಗ ಮಾಡುತ್ತೇವೆ ಎಂಬುದಾಗಿ ಅವರು ಒಪ್ಪಿಕೊಂಡು ಒಡಂಬಡಿಸಿ
ಅದಕ್ಕೆ ಅವರು ಮಾತು ಕೊಟ್ಟು ಬದ್ಧರಾಗಿರುತ್ತಾರೆ. That is what verse 16 tells us. In all their disputes, the oath is final for confirmation. ನೋಡಿ 16ನೇ ವಚನದಲ್ಲಿ ಅದೇ ಹೇಳೋದು ಏನಂತ ಹೇಳಿದ್ರೆ, ಮನುಷ್ಯರು ತಮಗಿಂತ ಹೆಚ್ಚಿನವರ ಆಣೆ ಇಡುತ್ತಾರೆ, ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿದ ಮೇಲೆ ಅವರೊಳಗೆ ವಿವಾದವೇನು ಇರುವುದಿಲ್ಲ. How gracious our blessed God is. ನಮ್ಮ ದೇವರು ಎಂಥ ಒಂದು ಆಶೀರ್ವಾದವನ್ನು ಕೊಡುವಂತ ದೇವರಾಗಿದ್ದಾನೆ. In order to settle your doubts, dear brother, dear sister, in order to calm your fears, in order to give you peace in your life, he swears by himself and his oath. He takes an oath to assure you that what he is saying is absolutely true. ನನ್ನ ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡ್ರಿ, ನಿನಗಿರುವಂತ ಅನುಮಾನಗಳು, ನಿನಗಿರುವಂತ ಸಮಸ್ಯೆಗಳಲ್ಲಿ ನಿನಗೆ ಶಾಂತಿ ಸಮಾಧಾನವನ್ನು ಕೊಡುವುದಕ್ಕಾಗಿ ಈ ದೇವರು ನಿನಗೆ ಆಣೆ ಇಟ್ಟು ಮಾತು ಕೊಡುತ್ತಾ ಇದ್ದಾನೆ. And God does that so that when we are running in the face of, in the onslaught of disaster and pain and suffering and agony and persecution, we can fly to this refuge, the anchor for our souls. ನಾವು ದಾಟಿ ಹೋಗುತ್ತಿರುವಂತ ಈ ಪ್ರಸ್ತುತ ಸನ್ನಿವೇಶಗಳಲ್ಲಿ ನಮ್ಮನ್ನು ಕಾಡುತ್ತಿರುವಂತ ಸಮಸ್ಯೆಗಳು, ನಮ್ಮ ಸುತ್ತಮುತ್ತಲು ನಮಗೆ ಇರುವಂತಹ ಈ ಒಂದು ಬಾಧೆಗಳು, ಹಿಂಸೆಗಳು, ನಾನಾ ತರದಂತ ಗಲಿಬಿಲಿಗಳ ಮಧ್ಯದಲ್ಲಿ ದಾಟಿ ಹೋಗುತ್ತಿರುವಾಗ ದೇವರ ಈ ಒಂದು ಆಣೆ ಅಥವಾ ವಾಗ್ದಾನಗಳು, ಭರವಸೆಗಳು ನಮಗೆ ಲಂಗರವಾಗಿದೆ. You know, let me go back to the picture of that anchor. For the ship, that anchor is deep in the seabed, firmly stuck to a big stone. ಈಗ ನಾವು ಆ ಒಂದು ಲಂಗರನ್ನು ಹೊಂದಿರುವಂತಹ ಹಡಗಿನ ಚಿತ್ರಕ್ಕೆ ಬರೋಣ. ನೋಡ್ರಿ, ಆ ಹಡಗನ್ನ ಹಿಡಿದಿಟ್ಟಿರುವಂತಹ ಆ ಲಂಗರು ಅದು ಬಲವಾಗಿ ಒಂದು ಬಂಡೆಗೆ ಅದು ಆತುಕೊಂಡಿರುತ್ತದೆ. That stone stabilizes the ship because the stone is bigger than the ship and the stone is bigger than the winds and the waves. ನೋಡ್ರಿ, ಆ ಲಂಗರು ಆಶ್ರಯಿಸಿಕೊಂಡು ಇರುವಂತ ಬಂಡೆಯು ಹಡಗಿಗಿಂತಲೂ ದೊಡ್ಡದು, ಗಾಳಿ ಮತ್ತು ನೀರಿಗಿಂತಲೂ ಅದು ಬಲವಾದದ್ದಾಗಿದೆ. And our anchor for the soul, according to this passage, our anchor has gone deep into the most holy place, into the inner place behind the curtain, verse 19, where Jesus has gone as a forerunner on our behalf. ನಮ್ಮ ನಂಬಿಕೆಗೆ ಇರುವಂತ ಈ ಲಂಗರು ಯಾವುದು? ಈ ಲಂಗರು ಯಾವುದಂತ ಹೇಳಿದ್ರೆ ಅದು 16ನೇ ವಚನ 19ನೇ ವಚನದಲ್ಲಿ ಹೇಳ್ತದೆ. ಅದು ಏನಂತ ಹೇಳಿದ್ರೆ, ಅಲ್ಲ 18ನೇ ವಚನದಲ್ಲಿ ಈ ಲಂಗರು ಯಾವುದಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತ ದೇವರು, ನಮ್ಮನ್ನ ನಡೆಸುವಾತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೆರೆಯಿಂದ ದಾಟಿ ಹೋದಂತ ಆ ಕರ್ತನಲ್ಲಿ ಅದು ದೃಢವಾಗಿ ಇದೆ. It is firmly anchored in the heart of God himself. ದೇವರ ಹೃದಯದಲ್ಲಿಯೇ ನಮ್ಮ ಲಂಗರು ಬಲವಾಗಿ ಹಿಡಿದುಕೊಂಡಿದೆ. An unchanging God. ನಮ್ಮ ದೇವರು ಬದಲಾಗದವನು. An eternal God. ಆತನು ನಿತ್ಯ ಕಾಲಕ್ಕಿರುವವನು. A God for whom it is impossible to lie. ಮತ್ತು ಆತನು ಸುಳ್ಳಾಡದ ದೇವರು. A God who has kept his word to Abraham and to Isaac and to Moses and to Noah and to Adam, and who has made all these promises to you and to me. ಈ ದೇವರು ವಾಗ್ದಾನಗಳನ್ನು ಆದಮನಿಗೂ, ನೋಹನಿಗೂ, ಅಬ್ರಾಮನಿಗೂ ಮತ್ತು ಅನೇಕ ದೇವ ಭಕ್ತರಿಗೂ ಈ ಎಲ್ಲಾ ಕಾಲದಲ್ಲಿ ಮಾಡಿದಂತ ದೇವರು ಆತನು. You know, he is the one who is our anchor. ಆ ದೇವರು ನಮ್ಮ ಲಂಗರವಾಗಿದ್ದಾನೆ. He is the one who gives us hope. ಆತನೊಬ್ಬನೇ ನಮಗೆ ನಿರೀಕ್ಷೆಯನ್ನು ಕೊಡುವಾತನು. You know, this anchor is for the soul, not for the body. ನೋಡಿ, ಇದು ಗಮನದಲ್ಲಿಡ್ರಿ, ಈ ಒಂದು ಲಂಗರು ದೇಹಕ್ಕಲ್ಲ, ಅದು ಆತ್ಮಕ್ಕೆ. That means it is for our eternity.
right? It is for a future that God is promising to you and to me. ಅಂದರೆ ಅದು ಭವಿಷ್ಯತ್ತಕ್ಕೆ ನಿತ್ಯ ಕಾಲಕ್ಕೂ ಆತನು ನಮಗೆ ಲಂಗರವಾಗಿದ್ದಾನೆ. The Bible has already declared our bodies are temporal. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಈ ನಮ್ಮ ಶರೀರಗಳು ತಾತ್ಕಾಲಿಕವಾದದ್ದು. One day we'll have to give it up. ಒಂದು ದಿವಸ ಈ ದೇಹಗಳನ್ನು ನಾವು ಬಿಡಬೇಕು. All that we have earned in this world and all that we have, we will have to give up one day. ಒಂದು ದಿವಸ ನಾವು ಸಂಪಾದನೆ ಮಾಡಿದ ಎಲ್ಲವನ್ನು ನಾವು ಬಿಟ್ಟು ಹೋಗಬೇಕು. Somebody else will have to enjoy what we have earned. ನಾವು ಸಂಪಾದನೆ ಮಾಡಿ ಕೂಡಿಸಿಟ್ಟದ್ದನ್ನ ಬೇರೊಬ್ಬರು ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ. But our soul goes on forever. And how can I be stable? How can my soul be stable? It is by fixing my anchor on something that is greater than me, that is eternal, that is unchanging, in a God who does not lie. ಆದರೆ ನನ್ನ ಆತ್ಮವು ನನ್ನನ್ನು ಬಿಟ್ಟು ಹೋಗುತ್ತದೆ. ಅದು ಎಲ್ಲಿಗೆ ಹೋಗುತ್ತದೆ? ಅದು ದೇವರ ಬಳಿಗೆ ಹೋಗುವುದಾಗಿದ್ದರೆ ಆ ದೇವರು ನನಗಿಂತಲೂ ದೊಡ್ಡವನು. ನನ್ನ ಆತ್ಮವನ್ನು ಬಲವಾಗಿ ನಿತ್ಯ ಕಾಲಕ್ಕೂ ತನ್ನಲ್ಲಿ ಸ್ಥಿರವಾಗಿ ಆತನು ಇಟ್ಟುಕೊಳ್ಳುವನಾಗಿದ್ದಾನೆ. So let us come back to the application, dear brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಭಾಗದಿಂದ ನಾವು ಕಲಿಯಬೇಕಾದಂತ ಪಾಠಕ್ಕೆ ನಾವು ಬರೋಣ. You know, the Hebrew believers to whom this letter was written, they were suffering persecution and pain and loss because of their faith in Christ. ಈ ಪತ್ರವನ್ನು ಹೊಂದಿಕೊಂಡಂತಹ ಇಬ್ರಿಯ ಕ್ರೈಸ್ತರು ಅವರ ನಂಬಿಕೆ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು ಹಿಂಸೆಗಳನ್ನು ಹೊಂದಿದ್ದು ಮಾತ್ರವಲ್ಲದೆ ಅವರಿಗಿದ್ದಂತ ಅನೇಕ ವಸ್ತುಗಳನ್ನ ಅವರು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿ ಅವರು ದಾಟಿ ಹೋಗುತ್ತಿದ್ದರು. And the writer to the Hebrews is encouraging them, and that encouragement is today for you and for me. In an unchanging world, in a changing world, in a world of persecution, in a world of pain, in a world of suffering, in a world where men cannot keep their word, today you can be sure, steadfast, immovable. You can fix your anchor only on God. ಈ ಇಬ್ರಿಯ ವಿಶ್ವಾಸಿಗಳನ್ನ ಪ್ರೋತ್ಸಾಹಿಸುವುದಕ್ಕೆ ಬರೆಯುತ್ತಿರುವಂತ ಈ ಬರಹಗಾರನು ಆತನು ಈ ಬದಲಾವಣೆಯಾಗುತ್ತಿರುವಂತ ಸಮಾಜದಲ್ಲಿ ಮತ್ತು ಅಸ್ಥಿರವಾದಂತ ಸ್ಥಿತಿಗತಿಗಳಲ್ಲಿ ನಾವು ದಾಟಿ ಹೋಗುತ್ತಾ ಇರುವಾಗ ನಮ್ಮ ನಂಬಿಕೆಗೆ ಯಾವುದೇ ತರದಾದಂತ ಅಡ್ಡಿಯನ್ನು ತಾರದೆ ನಮಗಿರುವಂತ ನಿರೀಕ್ಷೆಯನ್ನು ಕೆಡಿಸಲಾರದಂತಹ ನಮ್ಮ ನಿರೀಕ್ಷೆಯನ್ನು ಆತನು ಮಾನ್ಯ ಮಾಡಿ ನಮ್ಮನ್ನು ತನ್ನ ಜೊತೆಯಲ್ಲಿ ನಿತ್ಯ ಕಾಲಕ್ಕಿಟ್ಟುಕೊಳ್ಳುವಂತ ದೇವರ ಮೇಲೆ ನಮ್ಮ ಭರವಸೆ ನೀಡಬೇಕೆಂಬುದಾಗಿ ಇವರನ್ನು ಆತನು ಪ್ರೋತ್ಸಾಹಿಸುತ್ತಾನೆ. ಅದೇ ಒಂದು ಪಾಠವನ್ನು ಇವತ್ತಿನ ಕ್ರೈಸ್ತರಾದಂತ ನಮಗೂ ಕೂಡ ಈ ಭಾಗವು ತಿಳಿಸುವಂತದ್ದಾಗಿದೆ. So I want to encourage you, challenge you, motivate you in case you have shifted your anchor onto something else. In case you're looking at your retirement, your pension fund, you're looking at the stable government, you're looking at the economy, you're looking at your building, you're looking at your house, at your children, at your husband or wife. Let me ask you, dear brother, dear sister, anchor your soul not on any of these things, but on the unchanging God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೇಗನೆ ಬದಲಾವಣೆಯಾಗುತ್ತಿರುವಂತಹ ಈ ಪ್ರಪಂಚದಲ್ಲಿ ನಾವಿದ್ದೇವೆ. ನಮಗೆ ಬರುವಂತ ಪೆನ್ಷನ್ ಮೇಲೆ ಆಧಾರಗೊಂಡಿದ್ದರೆ ಅಥವಾ ನಮಗಿರುವಂತ ಆಸ್ತಿ ಪಾಸ್ತಿ ಮಕ್ಕಳು ಇನ್ನಿತರ ವಿಷಯಗಳ ಮೇಲೆ ಆಧಾರಗೊಂಡು ನಾವು ಚಂಚಲಚಿತ್ತರಾಗಿ ಏನು ಮಾಡಬೇಕು ಎಂಬುವಂತ ಪರಿಸ್ಥಿತಿ ಇರುವಾಗಿದ್ರೆ ನಿಮ್ಮನ್ನು ಈ ಸಮಯದಲ್ಲಿ ನಾನು ಪ್ರೋತ್ಸಾಹಿಸುತ್ತೇನೆ. ಬದಲಾವಣೆಯಾಗದಂತಹ ಬಲವಾದಂತ ದೇವರ ಮೇಲೆ ಆತುಕೊಳ್ಳ್ರಿ. The Lord wants to encourage you. That I want to just read to you, you know, the chorus of that English hymn. We have an anchor that keeps the soul steadfast and sure while the billows roll, fastened to the rock which cannot move, grounded firm and deep in the Savior's love. ಈ ಸಮಯದಲ್ಲಿ ನಮ್ಮ ಸೋದರರು ನಮಗೊಂದು ಇಂಗ್ಲಿಷ್ ಕೋರಸ್ ಅನ್ನು ಹೇಳ್ತಾರೆ. ಆ ಕೋರಸ್ನ ವಿವರಣೆ ಹೀಗಿದೆ: ನಮಗೆ ಬಲವಾದಂತ ಲಂಗರವಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಮ್ಮ ಬಲವಾದಂತ ನಿರೀಕ್ಷೆ ಇಟ್ಟುಕೊಂಡು ನಾವು ಒಲಗಾಡದೆ ಧೈರ್ಯವಾಗಿ ಈ ಲೋಕದಲ್ಲಿ ಜೀವಿಸೋಣ ಎಂಬುದಾಗಿ. May the Lord's name be glorified. God bless you.
ದೇವರ ನಾಮವು ಮಹಿಮೆ ಹೊಂದಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.